ಬಹಳ ಹಗ್ಗ ಜಗ್ಗಾಟದ ಮಧ್ಯೆ ಇವತ್ತು ಚಿತ್ತಾಪುರದಲ್ಲಿ RSS ಪಥಸಂಚಲನ ನಡೀತಾ ಇದೆ. ದೊಡ್ಡ ಮಟ್ಟದ ಒಂದು ಹೋರಾಟ, ಕೋರ್ಟು, ಹಾಗೆಯೇ ಸಾಕಷ್ಟು ಮಾತುಕತೆ ಇದೆಲ್ಲದರ ಮಧ್ಯೆ ಬಹಳ ಕುತೂಹಲ ಇದ್ದಂತಹ RSSನ ಪಥಸಂಚಲನ ಇವತ್ತು ಚಿತ್ತಾಪುರದಲ್ಲಿ ನಡೀತಾ ಇದೆ. ಪಥಸಂಚಲನಕ್ಕೆ ಹೈಕೋರ್ಟ್ ಅನುಮತಿಯನ್ನು ಕೊಟ್ಟಿರೋದ್ರ ಬೆನ್ನಲ್ಲೇ ಇದೀಗ ಪಥಸಂಚಲನಕ್ಕೆ RSS ರೆಡಿಯಾಗಿದೆ. 50 ಬ್ಯಾಂಡ್ ಸೆಟ್ ಸೇರಿ 350 ಗಣವೇಷಧಾರಿಗಳು ಈ ಒಂದು ಪಥಸಂಚಲನದಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಮಧ್ಯಾಹ್ನ 3 ಗಂಟೆಯಿಂದ ಸಂಜೆ 5:30ವರೆಗೂ 2 ಕಿಲೋಮೀಟರ್ ಉದ್ದದ ಅಂದರೆ 2 ಕಿಲೋಮೀಟರ್ ವ್ಯಾಪ್ತಿಯ ಈ ಒಂದು ಪಥಸಂಚಲನ ನಡೀತಾ ಇದೆ. ಬಹಳ ಹಗ್ಗಜಗ್ಗಾಟದ ನಂತರ ಕೋರ್ಟ್ ತೀರ್ಪು ಕೊಟ್ಟಿರುವಂಥದ್ದು, ಅನುಮತಿಯನ್ನು ಕೊಟ್ಟಿರುವಂಥದ್ದು. ಜಿಲ್ಲಾಧಿಕಾರಿಗಳ ಬಳಿ ಹೋಗಿದ್ದಾಯಿತು, ಮನವಿ ಕೊಟ್ಟಿದ್ದಾಯಿತು. 8-10 ಸಂಘಟನೆಗಳ ಮುಖಂಡರು ಮನವಿಯನ್ನು ಕೊಟ್ಟಿದ್ದಾಯಿತು. ಇದೆಲ್ಲದನ್ನು ಗೆದ್ದು ಇದೀಗ ಚಿತ್ತಾಪುರದಲ್ಲಿ RSS ಇವತ್ತು 2.5 ಗಂಟೆಗಳ ಅವಧಿಯ ಪಥಸಂಚಲನವನ್ನು ನಡೆಸ್ತಾ ಇದೆ. ಯಾಕೆಂದರೆ ಈಗಾಗಲೇ 100 ವರ್ಷಗಳನ್ನು ಪೂರೈಸಿದ್ರಿಂದ RSS ಸಂಘಟನೆ ದೇಶದ ಹಲವು ಕಡೆಗಳಲ್ಲಿ ಆ ಒಂದು ಹರ್ಷ ಉತ್ಸವವನ್ನು ನಡೆಸ್ತಾ ಇತ್ತು. ಆದರೆ ಚಿತ್ತಾಪುರ ಸಾಕಷ್ಟು ಗಮನ ಸೆಳೆದಿತ್ತು. ಅದಕ್ಕೆ ಅನುಮತಿಯನ್ನು ಕೊಡಬೇಕಾದ್ರೆ ಸಾಕಷ್ಟು ಹರ್ಡಲ್ಸ್ಗಳು ಎದುರಾಗಿದ್ದಂತೂ ನಿಜ. ಚಿತ್ತಾಪುರದಲ್ಲಿ ಇವತ್ತು RSS ತನ್ನ ಪಥಸಂಚಲನವನ್ನು ನಡೆಸ್ತಾ ಇದೆ. ಹೈಕೋರ್ಟ್ನ ಅನುಮತಿಯ ಬೆನ್ನಲ್ಲೇ RSSಗೆ ಅನುಮತಿ ಸಿಕ್ಕಿರುವಂತಹದ್ದು. ಹಾಗಾಗಿ 50 ಬ್ಯಾಂಡ್ ಸೆಟ್ ಸೇರಿದಂತೆ 350 ಗಣವೇಷಧಾರಿಗಳು ಈ ಒಂದು ಪಥಸಂಚಲನದಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಇನ್ನು RSSನ ಈ ಪರೇಡ್ಗೆ 1,000 ಪೊಲೀಸರು ಭದ್ರತೆಯನ್ನು ಕೊಡಲಿದ್ದಾರೆ. 5 ಮಂದಿ DYSPಗಳು, 18 CPI, 51 PSIಗಳು, 110 ASIಗಳು, 501 ಮುಖ್ಯಪೇದೆಗಳು, 686 ಪೊಲೀಸರು, 250 ಮಂದಿ ಹೋಮ್ಗಾರ್ಡ್ಸು, 8 KSRP ತುಕಡಿಗಳು ಮತ್ತು 1 BDDS ಹಾಗೆಯೇ 1 ASC ಟೀಮ್ ನಿಯೋಜನೆಯನ್ನು ಮಾಡಲಾಗಿದೆ. ಹಾಗೆ ಈ ಒಂದು 2.5 ಕಿಲೋಮೀಟರ್ ಉದ್ದ ಏನಿದೆ, ಮಾರ್ಗ ಏನಿದೆ, ಆ ಮಾರ್ಗದ ಉದ್ದಕ್ಕೂ ಕೂಡ CCTV ಸರ್ವೈಲೆನ್ಸನ್ನು ಕೂಡ ಹಾಕಲಾಗಿದೆ. CCTV ಕಣ್ಗಾವಲು ಕೂಡ ಇರುತ್ತೆ. ಯಾವುದೇ ಅಹಿತಕರ ಘಟನೆ ನಡೆಯಬಾರದು ಅನ್ನುವಂತಹ ಉದ್ದೇಶ ಕೂಡ ಇದೆ. ಹಾಗಾಗಿ ಇಷ್ಟೆಲ್ಲ ದೊಡ್ಡ ಮಟ್ಟದ ಭದ್ರತೆಯನ್ನು ಈ 350 ಮಂದಿ ಗಣವೇಷಧಾರಿಗಳು ಭಾಗಿಯಾಗ್ತಾ ಇರುವಂತಹ ಸುಮಾರು 2 ಕಿಲೋಮೀಟರ್ ಮಾರ್ಗದ RSSನ ಪಥಸಂಚಲನಕ್ಕೆ ಬಿಗಿ ಭದ್ರತೆ, ಖಾಕಿ ಕಣ್ಗಾವಲು ಜೊತೆಗೆ CCTV ಕಣ್ಗಾವಲನ್ನು ಹಾಕಲಾಗಿದೆ.